ಚುನಾವಣಾ ಬಾಂಡ್ ರಹಸ್ಯ, ಲಾಭಕ್ಕಿಂತ ಹೆಚ್ಚು ದೇಣಿಗೆ, ಕಪ್ಪು ಹಣವಲ್ಲದೆ ಮತ್ತೇನು? ಎಸ್, ಚುನಾವಣಾ ಬಾಂಡ್ ವಿಚಾರ ದೇಶದೆಲ್ಲೆಡೆ ಸಂಚಲನ ಮೂಡಿಸ್ತಾ ಇದೆ. ದೇಣಿಗೆ ನೀಡಿರೋ ಕಂಪನಿಗಳ ಪೈಕಿ ತಮ್ಮ ಲಾಭಕ್ಕಿಂತ ಅತಿ ಹೆಚ್ಚು ದೇಣಿಗೆ ನೀಡಿರೋ ಕಂಪನಿಗಳು, ತನಿಖಾ ಸಂಸ್ಥೆಗಳ ಕಣ್ಗಾವಲಿನಲ್ಲಿರೋ ಕಂಪನಿಗಳು ಇವೆ. ಹೀಗಿರುವಾಗ ಇದು ಬ್ಲಾಕ್ ಮನಿ ವ್ಯವಹಾರವಲ್ಲದೆ ಮತ್ತಿನ್ನೇನು? ಚುನಾವಣಾ ಬಾಂಡ್ ಹೆಸರಲ್ಲಿ ಭ್ರಷ್ಟಾಚಾರ ನಡೀತಿದ್ಯಾ ಅನ್ನೋ ಪ್ರಶ್ನೆ ದೇಶದೆಲ್ಲೆಡೆ ಗ್ರಾಸವಾಗ್ತಾ ಇದೆ. ಹೌದು, ಚುನಾವಣೆಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇರುವಾಗ ಎಲೆಕ್ಟೋರಲ್ ಬಾಂಡ್ ಬಗ್ಗೆ ಸ್ಫೋಟಕ ಮಾಹಿತಿ ಜೊತೆಗೆ ರಾಜಕೀಯ ಪಕ್ಷಗಳ ಬಂಡವಾಳ ಬಯಲಾಗ್ತಿದೆ. ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಆರಂಭಿಸಿದ್ದ ಬಾಂಡ್ ಸ್ಕೀಮ್ ಅನ್ನ ಆರಂಭದಲ್ಲೇ ಸುಪ್ರೀಂ ವಿರೋಧಿಸಿತ್ತು. ಇದೀಗ ಅದೇ ಸ್ಕೀಮ್ ಪ್ರತಿಪಕ್ಷಗಳಿಂದ ಭಾರಿ ಟೀಕೆಗೆ ಒಳಗಾಗ್ತಿದೆ. ಸುಪ್ರೀಂ ಕೋರ್ಟ್ ತರಾಟೆಯ ನಂತರ ಎಸ್ಬಿಐ ಚುನಾವಣಾ ಬಾಂಡ್ ವಿವರಗಳನ್ನ ಚುನಾವಣಾ ಕಮಿಷನ್ಗೆ ಸಲ್ಲಿಸಿದೆ. ಕಂಪನಿಗಳು ರಾಜಕೀಯ ಪಕ್ಷಗಳಿಗೆ ನೂರಾರು ಸಾವಿರಾರು ಕೋಟಿಗಳಷ್ಟು ದೇಣಿಗೆಯನ್ನ ಕೊಟ್ಟಿವೆ. ಆದ್ರೆ ಸ್ಫೋಟಕ ಸತ್ಯ ಏನಂದ್ರೆ, ಕೆಲ ಕಂಪನಿಗಳು ತಮ್ಮ ಆದಾಯಕ್ಕಿಂತ ಹೆಚ್ಚು ದೇಣಿಗೆಯನ್ನ ನೀಡಿರೋದು ಮತ್ತು ದೇಣಿಗೆ ನೀಡಿರೋ 30 ಟಾಪ್ ಕಂಪನಿಗಳಲ್ಲಿ 14 ಕಂಪನಿಗಳು ಐಟಿ, ಇಡಿ, ಸಿಬಿಐ ದಾಳಿಗೆ ಒಳಗಾಗಿದ್ದ ಕಂಪನಿಗಳು. ಕಪ್ಪು ಹಣ ನಿರ್ಮೂಲನೆಗೆ ಪಣ ತೊಟ್ಟ ಮೋದಿಗೆ ಇದು ಕಪ್ಪು ಹಣ ಅಂತ ಅನ್ನಿಸ್ತಿಲ್ವಾ? ದೇಶದ ಜನತೆಯ ಈ ಪ್ರಶ್ನೆಗೆ ಅವರೇ ಉತ್ತರ ಕೊಡಬೇಕಾಗಿದೆ. ಡೋನರ್ ಕಂಪನಿಯೇ ಅಕ್ರಮ ಲಾಟರಿ ದಂಧೆಗೆ ಫೇಮಸ್. ಕಂಪನಿಗಳ ವಿರುದ್ಧ ಐಟಿ, ಇಡಿ, ಸಿಬಿಐ ದಾಳಿಯಾದ ಮೇಲೂ ದೇಣಿಗೆ ಹರಿದು ಬಂದಿದ್ದು ಹೇಗೆ? ಇನ್ನು ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಯಾವ ಕಂಪನಿಗಳು ರಾಜಕೀಯ ಪಕ್ಷಗಳಿಗೆ ಎಷ್ಟೆಷ್ಟು ದೇಣಿಗೆಯನ್ನ ಕೊಟ್ಟಿವೆ ಅನ್ನೋದು ಬಯಲಾಗಿದೆ. ಆದ್ರೂ ಇನ್ನೂ ಸಂಪೂರ್ಣ ಮಾಹಿತಿಯನ್ನ ಕೊಟ್ಟಿಲ್ಲ. ಆಲ್ಫಾ ನಂಬರ್ಗಳ ಸಮೇತ ಮಾರ್ಚ್ 21ರಷ್ಟರಲ್ಲಿ ಕಂಪ್ಲೀಟ್ ಡೀಟೇಲ್ ಒದಗಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಮತ್ತೊಮ್ಮೆ ಎಸ್ಬಿಐ ಚಳಿ ಬಿಡಿಸಿದೆ. ಸದ್ಯ ಎಸ್ಬಿಐ ಕೊಟ್ಟಿರೋ ಮಾಹಿತಿ ಪ್ರಕಾರ ಏಪ್ರಿಲ್ 1, 2019ರಿಂದ ಫೆಬ್ರವರಿ 15, 2024ರವರೆಗೆ 1300ಕ್ಕೂ ಅಧಿಕ ಕಂಪನಿಗಳು ಮತ್ತು ವ್ಯಕ್ತಿಗಳು 12,156 ಕೋಟಿ ಮೌಲ್ಯದ ದೇಣಿಗೆಯನ್ನ ನೀಡಿವೆ. ಅದರಲ್ಲಿ 48% ದೇಣಿಗೆ ನೀಡಿರೋದು ಟಾಪ್ 20 ಕಂಪನಿಗಳೇ ಆಗಿವೆ. ಅದರಲ್ಲಿ ಟಾಪ್ 1ರಲ್ಲಿರೋ ಕಂಪನಿ ಲಾಟರಿ ಕಿಂಗ್ ಅಂತಲೇ ಕುಖ್ಯಾತನಾಗಿರೋ ಮಾರ್ಟಿನ್ ಸ್ಯಾಂಟಿಯಾಗೋನ ಮಾಲೀಕತ್ವದ ಫ್ಯೂಚರ್ ಗೇಮಿಂಗ್ ಅಂಡ್ ಹೋಟೆಲ್ ಸರ್ವಿಸಸ್ ಕಂಪನಿ. ಈ ಕಂಪನಿ ಅಕ್ರಮ ಲಾಟರಿ ದಂಧೆ ನಡೆಸಿದೆ. ಕಪ್ಪು ಹಣ ಪ್ರಕರಣದಲ್ಲಿ ಮಾರ್ಟಿನ್ ವಿರುದ್ಧ ಇಡಿ ವಿಚಾರಣೆ ನಡೆಸುತ್ತಿದೆ. ಸಿಬಿಐನಲ್ಲೂ ವಂಚನೆ ಪ್ರಕರಣಗಳು ವಿಚಾರಣೆಯಲ್ಲಿವೆ. ಈ ಕಂಪನಿ ಬರೋಬ್ಬರಿ 1,368 ಕೋಟಿ ರೂಪಾಯಿಯನ್ನ ರಾಜಕೀಯ ಪಕ್ಷಗಳಿಗೆ ಡೊನೇಟ್ ಮಾಡಿದೆ. ಇನ್ನು 2ನೇ ಸ್ಥಾನದಲ್ಲಿರೋ ಮೆಗಾ ಇಂಜಿನಿಯರಿಂಗ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ಕಂಪನಿ 966 ಕೋಟಿ ರೂಪಾಯಿ ಡೊನೇಟ್ ಮಾಡಿದೆ. ಅಷ್ಟೇ ಅಲ್ಲ, ಈ ಕಂಪನಿ ತಾನಷ್ಟೇ ಅಲ್ಲದೆ ತನ್ನ ಉಪಸಂಸ್ಥೆಗಳಾದ ವೆಸ್ಟರ್ನ್ ಯುಪಿ ಪವರ್ ಟ್ರಾನ್ಸ್ಮಿಷನ್ ಕಂಪನಿ ಮೂಲಕ 220 ಕೋಟಿ, ಎಸ್ಸಿಪಿಸಿ ಪವರ್ ಮೂಲಕ 40 ಕೋಟಿ, ಎವಿ ಟ್ರಾನ್ಸ್ ಪ್ರೈವೇಟ್ ಲಿಮಿಟೆಡ್ ಮೂಲಕ 6 ಕೋಟಿ, ಇವೆಲ್ಲ ಸೇರಿ ಈ ಮೆಗಾ ಕಂಪನಿ 1,200 ಕೋಟಿ ದಾನ ಮಾಡಿರುವಂತಿದೆ. ಹೈದರಾಬಾದ್ನಲ್ಲಿ 1,200 ಕೋಟಿ ತೆರಿಗೆ ವಂಚನೆ ಕೇಸ್, ಕಾಳೇಶ್ವರಂ ಪ್ರಾಜೆಕ್ಟ್ನಲ್ಲಿ 48,000 ಕೋಟಿ ವಂಚನೆ ಕೇಸ್ಗಳಲ್ಲಿ ಈ ಕಂಪನಿಯ ಹೆಸರು ಕೇಳಿಬಂದಿದೆ. ಅಲ್ಲದೆ ತೆಲಂಗಾಣದ 14 ಪ್ರಾಜೆಕ್ಟ್ಗಳಲ್ಲಿ 72,000 ಕೋಟಿ ಅಕ್ರಮದ ಆರೋಪಗಳು ಕೂಡ ಈ ಕಂಪನಿ ಮೇಲಿವೆ. ಆದಾಗ್ಯೂ ಈ ಕಂಪನಿ ನಮ್ಮ ದೇಶದ ದೊಡ್ಡ ಪ್ರಾಜೆಕ್ಟ್ಗಳನ್ನ ನಿರ್ವಹಿಸ್ತಾ ಇದೆ. ಈ 2 ಕಂಪನಿಗಳನ್ನ ಬಿಟ್ರೆ ಕ್ವಿಕ್ ಸಪ್ಲೈ 410 ಕೋಟಿ, ಹಲ್ದಿಯಾ ಎನರ್ಜಿ 377 ಕೋಟಿ, ವೇದಾಂತ ಕಂಪನಿ 376 ಕೋಟಿ, ಎಸ್ಎಲ್ ಮೈನಿಂಗ್ ಕಂಪನಿ 225 ಕೋಟಿ, ಏರ್ಟೆಲ್ 198 ಕೋಟಿ, ಡಿಎಲ್ಎಫ್ 130 ಕೋಟಿ, ಜಿಂದಾಲ್ 123 ಕೋಟಿ, ಬಿರ್ಲಾ 105 ಕೋಟಿ ರು ಮೊತ್ತವನ್ನ ಡೊನೇಟ್ ಮಾಡಿವೆ. ಈ ಎಲ್ಲಾ ಕಂಪನಿಗಳು ಬಹಳಷ್ಟು ಸಲ ಇಡಿ, ಐಟಿ ದಾಳಿ ನಡೆದ ಕೆಲ ದಿನಗಳಲ್ಲೇ ಎಲೆಕ್ಟ್ರಾಲ್ ಬಾಂಡ್ ಖರೀದಿ ಮಾಡಿರೋದು ಅಚ್ಚರಿಯ ಸಂಗತಿಯಾಗಿದೆ. ಹೀಗಿರುವಾಗ ಇದನ್ನ ಭ್ರಷ್ಟಾಚಾರದ ಪರಮಾವಧಿ ಅನ್ನದೇ ಇರೋಕೆ ಸಾಧ್ಯನಾ? ಇನ್ನು ಅತಿ ಹೆಚ್ಚು ದೇಣಿಗೆ ಪಡೆದಿರೋ ಪಕ್ಷಗಳ ಪೈಕಿ ಬಿಜೆಪಿ ನಂಬರ್ 1 ಸ್ಥಾನವನ್ನ ಪಡೆದಿದೆ. ಅಂದ್ರೆ 6,060 ಕೋಟಿ ರೂಪಾಯಿ ಬಂದಿದೆ. ಇನ್ನು 2ನೇ ಸ್ಥಾನದಲ್ಲಿ 1,609 ಕೋಟಿ ಹಣವನ್ನ ಪಡೆದಿರೋ ಮಮತಾ ಬ್ಯಾನರ್ಜಿಯವರ ಟಿಎಂಸಿ ಇದೆ. 1,412 ಕೋಟಿ ಗಳಿಸಿ ಕಾಂಗ್ರೆಸ್ 3ನೇ ಸ್ಥಾನದಲ್ಲಿದೆ.
ಬಾಂಡ್ ಖರೀದಿಸಿರೋ ಕಂಪನಿಗಳ ಪೈಕಿ ಪಾಕಿಸ್ತಾನ ಮೂಲದ ಹಬ್ ಪವರ್ ಕಂಪನಿ ಕೂಡ ಒಂದಾಗಿದ್ದು, ಬಿಜೆಪಿ ಸರ್ಕಾರಕ್ಕೆ ಪಾಕಿಸ್ತಾನಿ ಕಂಪನಿಯ ಮೇಲೆ ಒಲವು ಯಾಕೆ ಅಂತ ಟೀಕೆ ವ್ಯಕ್ತವಾಗ್ತಿದೆ. ಸರ್ಕಾರಗಳು, ಕೇಂದ್ರದಲ್ಲಿರೋ ಪಕ್ಷಗಳು, ರಾಜ್ಯದಲ್ಲಿರೋ ಪಕ್ಷಗಳು ಕಂಪನಿಗಳಿಗೆ ಅನುಕೂಲ ಮಾಡಿಕೊಟ್ಟು ಬಾಂಡ್ ಖರೀದಿ ಮಾಡ್ತಿದ್ಯಾ? ಇದು ಸಾಬೀತಾಗಬೇಕು ಅಂದ್ರೆ SBI ಖುದ್ದು ಆಲ್ಫಾ ನ್ಯೂಮರಿಕಲ್ ಡೇಟಾ ಕೊಡಬೇಕಾಗಿದೆ. ಅದಾದ ನಂತರ ಯಾವ ಕಂಪನಿ ಯಾವ ಪಕ್ಷಕ್ಕೆ ಯಾವ ಸಮಯದಲ್ಲಿ ದೇಣಿಗೆ ನೀಡಿದೆ ಅನ್ನೋದನ್ನ ತನಿಖೆ ಮಾಡಬೇಕಾಗಿದೆ. ಆದ್ರೆ SBI ಇದ್ಯಾವುದಕ್ಕೂ ಅವಕಾಶವನ್ನೇ ಕೊಡ್ತಾ ಇಲ್ಲ. ಹೀಗಿರುವಾಗ ಸಂಶಯದ ಸರಮಾಲೆಯೇ ಜನತೆಯನ್ನ ಆವರಿಸಿದೆ. ಅತಿ ಮುಖ್ಯವಾಗಿ ನಮ್ಗೆ ಅಂದ್ರೆ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿರೋ ಪ್ರತಿಯೊಬ್ಬ ಪ್ರಜೆಗೂ ಕೂಡ ನಾವು ಓಟ್ ಹಾಕ್ತಾ ಇರೋ ಪಕ್ಷಕ್ಕೆ ಯಾರು ಎಷ್ಟು ದೇಣಿಗೆ ನೀಡಿದ್ದಾರೆ ಅಂತಲೂ ಈ ವಿಚಾರದಲ್ಲಿ ಅಕ್ರಮ ನಡೀತಿದ್ಯಾ ಅಂತಲೂ ತಿಳ್ಕೊಳ್ಳೋ ಸಂಪೂರ್ಣ ಹಕ್ಕಿದೆ. ಹಾಗಾಗಿ ನಮಗೋಸ್ಕರನಾದ್ರೂ ಚುನಾವಣಾ ಬಾಂಡ್ ನ ಕಂಪ್ಲೀಟ್ ಬಂಡವಾಳ ಬಯಲಾಗಬೇಕು. ನೀವೇನ್ ಹೇಳ್ತೀರಾ? ಕಮೆಂಟ್ ಮೂಲಕ ತಿಳಿಸಿ. ಹಾಗೇನೆ ಸುದ್ದಿಯ ಹಿಂದಿನ ಸತ್ಯ ತಿಳಿಯೋದಕ್ಕೆ ವಿಜಯ ಟೈಮ್ಸ್ ನೋಡ್ತಾ ಇರಿ.